ಪ್ರೀತಿಯ ತರಬೇತಿದಾರರೇ, ನಾವು ಈ ಇಂದಿನ ತರಗತಿಯಲ್ಲಿ ಯಾವ ರೀತಿ ಡೈಮೆನ್ಷನಿಂಗ್ ಮಾಡಬೇಕು, ಯಾವ ಥರ ಡೈಮೆನ್ಷನ್ ಲೈನ್ಸನ್ನು ಡ್ರಾ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಎಲಿಪ್ಸ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್, ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಎಲಿಪ್ಸ್ ಮತ್ತು ಅದರ ಎಲಿಮೆಂಟ್ಸ್ ಅಂದರೆ ಪಾರ್ಟ್ಸ್ ಏನೇನು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಎಲಿಪ್ಸ್ ಅಂತಂದರೆ ನೋಡಿ, ಆನ್ ಎಲಿಪ್ಸ್ ಈಸ್ ಎ ಕರ್ವ್ ಫಾರ್ಮ್ಡ್ ಬೈ ಎ ಪ್ಲೇನ್. ನೋಡಿ, ಇದು ಒಂದು ಕರ್ವ್ ಅನ್ನೋಂಥದ್ದು, ಇದು ಒಂದು ಪ್ಲೇನ್ ಮೇಲೆ ಡ್ರಾ ಮಾಡೋ ಅಂಥದ್ದು. ದಟ್ ಇಂಟರ್ಸೆಕ್ಟ್ಸ್ ದ ಕೋನ್ ಅಟ್ ಆನ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ಬೇಸ್. ಇಟ್ ಈಸ್ ಎ ಕರ್ವ್. ನೋಡಿ, ಒಂದು ಕೋನನ್ನು ನೀವು ನೋಡಿರ್ತೀರಿ. ಈ ಥರ ಕೋನಲ್ಲಿ ಒಂದು ಪ್ಲೇನನ್ನು ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಏನು ಕರ್ವ್ ಕ್ರಿಯೇಟ್ ಆಗುತ್ತೋ ಈ ಕರ್ವ್ನ ನಾವು ಎಲಿಪ್ಸ್ ಅಂತ ಹೇಳಿಬಿಟ್ಟು ಕರಿತೇವೆ. ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಈ ಥರ ಜಾಸ್ತಿ ಕಟ್ ಮಾಡೋಂಗಿಲ್ಲ, ಸ್ವಲ್ಪ ಈ ಥರ ನೋಡಿದ್ರೆ ಬರೋ ಅಂಥದ್ದು ಎಲಿಪ್ಸ್ ಆಗಿರುತ್ತೆ. ಇಲ್ಲಿ ಫಿಗರ್ ಕೊಟ್ಟಿದ್ದೇನೆ, ಒಂದ್ಸಲ ಅಬ್ಸರ್ವ್ ಮಾಡಿ. ನೋಡಿ, ಈ ಥರ ಕರ್ವ್ನ ಡ್ರಾ ಮಾಡೋದನ್ನು ನಾವು ಎಲಿಪ್ಸ್ ಅಂತ ಹೇಳಿಬಿಟ್ಟು ಕರಿತೇವೆ. ಅನದರ್ ಡೆಫಿನೇಷನ್ ಏನಂದರೆ, ಎಲಿಪ್ಸ್ ಈಸ್ ದಟ್ ದ ಲೋಕಸ್ ಆಫ್ ಪಾಯಿಂಟ್ for which the sum of their distances from two fixed points is constant, the smaller of distance. ನೋಡಿ, ಏನಂತಂದರೆ ಇಲ್ಲಿ ಈ ಥರ ಎಲಿಪ್ಸನ್ನ ಡ್ರಾ ಮಾಡಬೇಕಾದ್ರೆ ಎರಡು ಫಿಕ್ಸೆಡ್ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ನಾವು ಮುಂದೆ ನೋಡ್ತೇವೆ ಅದನ್ನು. ಅದಲ್ಲದೆ ಇಟ್ ಈಸ್ ಸೆಟ್ ಆಫ್ ಪಾಯಿಂಟ್ಸ್ ಆಫ್ ಪ್ಲೇನ್ ಸಚ್ ದಟ್ ಸಮ್ ಆಫ್ ಡಿಸ್ಟೆನ್ಸಸ್ ಫ್ರಮ್ ಟು ಫಿಕ್ಸೆಡ್ ಪಾಯಿಂಟ್ ಕಾಲ್ಡ್ ಆಲ್ಸೋ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ, ಅಪ್ಲಿಕೇಶನ್ಸ್ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದರೆ, ನೋಡಿ, ಇನ್ ಜನರಲ್ ಎ ಸರ್ಕಲ್ ಇನ್ ಎ ಪಿಕ್ಚೋರಿಯಲ್ ಡ್ರಾಯಿಂಗ್ ಈಸ್ ರೆಪ್ರೆಸೆಂಟೆಡ್ ಬೈ ಆನ್ ಎಲಿಪ್ಸ್. ನೋಡಿ, ನಾವು ಒಂದು ಪಿಕ್ಚೋರಿಯಲ್ ಡ್ರಾಯಿಂಗಲ್ಲಿ ಇವಾಗ ನೀವು ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪ್ಲೇನಲ್ಲಿ ಏನಾಗಿದೆಯಪ್ಪ ಅಂತಂದರೆ ಒಂದು ಎಲಿಪ್ಸನ್ನು ನಾವು ಡ್ರಾ ಮಾಡಿದ್ದಾರೆ. ಇಲ್ಲಿ ಎಲಿಪ್ಸ್ ಅಂದರೆ ನಾವು ಇವಾಗ ಕೋನ್ ನೋಡಿರ್ತೀವಿ, ಸರ್ಕಲ್ ಶೇಪಲ್ಲಿರುತ್ತೆ. ಅದನ್ನು ನಾವು ಡ್ರಾ ಮಾಡಬೇಕಾದ್ರೆ ಇಲ್ಲಿ ಎಲಿಪ್ಸನ್ನು ಹಾಕ್ತೇವೆ. ಪಿಕ್ಚೋರಿಯಲ್ ವ್ಯೂ ನೋಡಿ, ಇಲ್ಲಿ ಸಿಲಿಂಡರ್ನ ನೋಡ್ತೇವೆ. ಸಿಲಿಂಡರನ್ನು ನೋಡಿದಾಗ ಇದು ಸರ್ಕಲ್ ಶೇಪಲ್ಲಿರುತ್ತೆ, ಬಟ್ ಇಲ್ಲಿ ಎಲಿಪ್ಸಲ್ಲಿ ಹಾಕಿರ್ತೇವೆ. ಅದೇ ಥರ ನೋಡಿ, ಇಲ್ಲಿ ಯಾವುದೋ ಒಂದು ಕರ್ವ್ನ ಡ್ರಾ ಮಾಡಬೇಕು. ಕರ್ವ್ನ ನೋಡಿದಾಗ ಈ ಥರ ಕಾಣಿಸುತ್ತೆ, ಬಟ್ ಅದನ್ನು ನಾವು ಡ್ರಾ ಮಾಡೋದು ಈ ರೀತಿ ಡ್ರಾ ಮಾಡ್ತೇವೆ. ನೋಡಿ, ಇಲ್ಲಿ ಸರ್ಕಲ್ನ ನಾವು ಒಂದು ಪ್ಲೇನ್ ಪಿಕ್ಚೋರಿಯಲ್ ವ್ಯೂ ಅಂದರೆ ಪಿಕ್ಚೋರಿಯಲ್ ಅಂದರೆ 3 ಸೈಡ್ಸಿಂದ ನೋಡಿದಾಗ ನಮಗೆ 3 ವ್ಯೂ ಕಾಣಬೇಕು. ಆ ಥರದ ವ್ಯೂನ ನಾವು ಡ್ರಾ ಮಾಡಬೇಕಂದ್ರೆ ಈ ಥರ ಎಲಿಪ್ಸನ್ನು ನಾವು ಯೂಸ್ ಮಾಡ್ತೇವೆ. ಎಲಿಪ್ಟಿಕಲ್ ಶೇಪ್ ಈಸ್ rarely used in engineering applications. Ellipse is dealt and extensively in mathematical books. Elliptical shapes is adapted for the better in a exceptions ಅಂತ ಹೇಳ್ತಾರೆ. ನೋಡೋಣ, ಇದನ್ನು ಈ ಥರದಕ್ಕೆ ಉಪಯೋಗಿಸ್ತಾರೆ. ಅದಲ್ಲದೆ ನೋಡಿ, ಎಲಿಪ್ಸಲ್ಲಿ ಡಿಫ್ರೆಂಟು ಪಾರ್ಟ್ಸ್ ಇರುತ್ತೆ. ಏನೇನು ಪಾರ್ಟ್ಸ್ ಇರುತ್ತೆ ಅಂತಂದರೆ, ನೋಡಿ, ಇದು ಒಂದು ಕರ್ವ್. ಇದನ್ನೇ ನಾವು ಕರ್ವ್ ಅಂತ ಹೇಳೋದನ್ನ ನಾವು ಹೇಳಿದೆ. ಇದು ಎರಡು ಫಿಕ್ಸೆಡ್ ಪಾಯಿಂಟ್ ಅಂತ ಬರುತ್ತೆ. ನೋಡಿ, ಈ ಥರ ಇರೋ ಕರ್ವ್ನ ನಾವು ಎಲಿಪ್ಸ್ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಒಂದು ಮೇಜರ್ ಆಕ್ಸಿಸ್, ನೋಡಿ, ಜಾಸ್ತಿ ಲೆಂತಿ ಇರೋಂಥ ಆಕ್ಸಿಸನ್ನು ನಾವು ಮೇಜರ್ ಆಕ್ಸಿಸ್ ಅಂತ ಕರಿತೇವೆ. ಇಟ್ ಈಸ್ ದಟ್ ಲಾಂಗರ್ ಡಿಸ್ಟೆನ್ಸ್ ವಿಚ್ passes through a center at a right angle to the fixed line called directrix. AB is a major axis. ನೋಡಿ, ಇದನ್ನ ಒಂದು ಫಿಕ್ಸೆಡ್ ಲೈನ್ ಇರುತ್ತೆ, ಡೈರೆಕ್ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದಕ್ಕೆ ರೈಟ್ ಆ್ಯಂಗಲಲ್ಲಿ ಒಂದು ಆಕ್ಸಿಸ್ ಇತ್ತ, ಲೆಂತಿ ಇರೋಂಥ ಆಕ್ಸಿಸ್ ಇತ್ತಂದರೆ ಅದನ್ನು ನಾವು ಮೇಜರ್ ಆಕ್ಸಿಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನೊಂದು ಮೈನರ್ ಆಕ್ಸಿಸು, ಇಟ್ ಈಸ್ ದಟ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವಿಚ್ bisect the major axis at right angle. It will be
ಪ್ಯಾರಲಲ್ ಟು ದ ಡೈರೆಕ್ಟ್ರಿಕ್ಸ್ CD ಇನ್ ಮೈನರ್ ಆಕ್ಸಿಸ್. ನೋಡಿ ಇದು ಮೈನರ್ ಆಕ್ಸಿಸ್. ಈ ಮೈನರ್ ಆಕ್ಸಿಸ್ ಅನ್ನೋದು ಲಾರ್ಜೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಮೇಜರ್ ಆಕ್ಸಿಸ್ ನ ಬೈಸೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಬಿಟ್ರೆ ನಾವಿನ್ ಎಲ್ಲಿ ಡ್ರಾ ಮಾಡಿದ್ರು ಕೂಡ ಈ ಮೈನರ್ ಆಕ್ಸಿಸ್ ಚಿಕ್ಕದಾಗಿ ಬರುತ್ತೆ. ಅದಕ್ಕೆ ಎಲ್ಲಿ ಜಾಸ್ತಿ ದೊಡ್ಡದಾಗಿ ಬರುತ್ತೋ ಅದು ಕೂಡ ಡೈರೆಕ್ಟ್ರಿಕ್ಸ್ಗೆ ನಮಗೆ ಪ್ಯಾರಲಲ್ ಆಗಿರುತ್ತೆ. ಅದನ್ನು ನಾವು ಮೈನರ್ ಆಕ್ಸಿಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನೊಂದು ಡೈರೆಕ್ಟ್ರಿಕ್ಸ್ ಅಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮೇಜರ್ ಆಕ್ಸಿಸ್. ನೋಡಿ ಈ ಮೇಜರ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಬರುವಂಥದ್ದು ಡೈರೆಕ್ಟ್ರಿಕ್ಸ್ ಆಗಿರುತ್ತೆ. ಇನ್ನೊಂದು ಫೋಕಸ್. ವೆನ್ an arc is drawn with C and D as center and radius equal to half of the major axis, that is AB by 2, it is cut 2 points F1 and F2. ನೋಡಿ ಇಲ್ಲಿ F1 and F2 ನ ಕಟ್ ಮಾಡ್ತಾರೆ. ಈ ಕಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ F1 and F2 ಮೇಜರ್ ಆಕ್ಸಿಸ್. ಇಲ್ಲಿ F1 and F2 ಇದೆ. ಅದು ಫೋಕಲ್ ಪಾಯಿಂಟ್ಸ್. ಅದು ಏನಾಗಿರುತ್ತೆ ಅಂತಂದ್ರೆ ರೇಡಿಯಸ್ ಎಷ್ಟಿರುತ್ತೆ ಅಂದರೆ ಹಾಫ್ ಆಫ್ ದ ಮೇಜರ್ ಆಕ್ಸಿಸ್ ಇರುತ್ತೆ. ಈ ಮೇಜರ್ ಆಕ್ಸಿಸ್ ಎಷ್ಟಿರುತ್ತೋ ಅಷ್ಟನ್ನ ತಗೊಂಡು ನಾವೊಂದು ಈ ಸೆಂಟರ್ ಪಾಯಿಂಟ್ ಇಂದ ಇಟ್ಕೊಂಡು ನಾವು ಡ್ರಾ ಮಾಡಿದ್ರೆ ಕಟ್ ಆಗೋಂಥ 2 ಪಾಯಿಂಟ್ ಇದೆಯಲ್ಲ, ಆ 2 ಪಾಯಿಂಟನ್ನು ನಾವು ಫೋಕಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ಇಲ್ಲಿ ಹಾಕಿದ್ದೇನೆ ಏನನ್ನೋದನ್ನು ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ ಎಲ್ಲನೂ ಕೂಡ. ಇನ್ನು ಫೋಕಲ್ ರೇಡಿಯಸ್ ಅಂತಂದ್ರೆ ಏನಂದ್ರೆ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ P ದ ಕರ್ವ್ to the local points F1 and F2 are called as focal radii. Sum of the focal radius equal to the major axis. ನೋಡಿ ಇದು ಫೋಕಲ್ ಪಾಯಿಂಟ್ಸ್. ಈ ಫೋಕಲ್ ಪಾಯಿಂಟ್ಸ್ ಈ ಪಾಯಿಂಟ್ ಇದೆ ನೋಡ್ರಿ, ಈ ಪಾಯಿಂಟ್ ನಂಬರ್ ಆಫ್ ಪಾಯಿಂಟ್ಸ್ ಇದೆ. ಈ ಕರ್ವ್ನ ಡ್ರಾ ಮಾಡ್ಬೇಕಾದ್ರೆ ನಂಬರ್ ಆಫ್ ಪಾಯಿಂಟ್ಸ್ ಬರುತ್ತೆ. ಇಲ್ಲಿ 2 ಲೈನ್ ನ ಡ್ರಾ ಮಾಡಿದ್ದಾರೆ, ನೀವು ನೋಡ್ಬೋದು. ಇದನ್ನ ಸಪೋಸ್ ನಾವು ಇಲ್ಲಿ ತಗೊಂಡ್ರೆ ಈ ಪಾಯಿಂಟ್ ಮೆಜರ್ ಮಾಡಿದ್ರೆ ಇವಾಗ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಬರುತ್ತೆ. ಇದನ್ನ ತಗೊಂಡಾಗ ನಾವು ಇಲ್ಲಿಟ್ರು ಕೂಡ ಈ ಫೋಕಲ್ ಪಾಯಿಂಟ್ ಇಂದ ಇಲ್ಲಿಗೆ ಮೆಜರ್ ಮಾಡಿದ್ರು ಕೂಡ ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಇಲ್ಲಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದ್ರು ಕೂಡ ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಅದನ್ನೇ ಕಾನ್ಸ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಅವಾಗಲೇ ನೋಡಿದ್ದು. ಇನ್ನೊಂದು ಎಕ್ಸೆಂಟ್ರಿಸಿಟಿ, ದ ರೇಷಿಯೋ ಬಿಟ್ವೀನ್ ದ ಡಿಸ್ಟೆನ್ಸ್ ಫ್ರಮ್ ದ ವರ್ಟೆಕ್ಸ್ ಟು ದ ಫೋಕಸ್ and vertex to the directrix. ನೋಡಿ ಇದನ್ನ ಇಲ್ಲಿ ಎಲ್ಲಿ ಕಟ್ ಆಗುತ್ತೋ ಎಲಿಪ್ಸ್ ಬಂದು ಆಕ್ಸಿಸ್ ಅಲ್ಲಿ ನಾವು ವರ್ಟೆಕ್ಸ್ ಅಂತ ಹೇಳಿ ಕರಿತೇವೆ. ಎಕ್ಸೆಂಟ್ರಿಸಿಟಿ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ವರ್ಟೆಕ್ಸ್ ಟು ದ ಫೋಕಸ್. ನೋಡಿ ವರ್ಟೆಕ್ಸ್ ಇಂದ ಫೋಕಸ್ ಅಂಡ್ ವರ್ಟೆಕ್ಸ್ ಟು ದ ಡೈರೆಕ್ಟ್ರಿಕ್ಸ್. ಈ ವರ್ಟೆಕ್ಸ್ ಇಂದ ಡೈರೆಕ್ಟ್ರಿಕ್ಸ್ಗೆ ಇರೋಂಥ ಒಂದು ರೇಷಿಯೋನ ನಾವು ಎಕ್ಸೆಂಟ್ರಿಸಿಟಿ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿದೆ ಎಕ್ಸೆಂಟ್ರಿಸಿಟಿ ಏನು ಅನ್ನೋದನ್ನ. ಆಮೇಲೆ ಇನ್ನ ಏನಿದೆ ಅಂದ್ರೆ ವರ್ಟೆಕ್ಸ್. ಈ ವರ್ಟೆಕ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ದ ಎಂಡ್ ಪಾಯಿಂಟ್ ಆಫ್ ದ ಮೇಜರ್ ಆಕ್ಸಿಸ್ ಆನ್ ದ ಕರ್ವ್ ಈಸ್ ಕಾಲ್ಡ್ ದ ವರ್ಟೆಕ್ಸ್. ಅಂದ್ರೆ ಈ ಕರ್ವ್ ಏನಿದೆಯೋ, ಈ ಕರ್ವ್ ಎಂಡ್ ಪಾಯಿಂಟ್ ಏನಿದೆಯೋ ಈ ಎಂಡ್ ಪಾಯಿಂಟ್ ಅನ್ನ ನಾವು ವರ್ಟೆಕ್ಸ್ ಅಂತ ಕರಿತೇವೆ. ಇನ್ನು ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಟು ಎಲಿಪ್ಸ್ ಅಂತಂದ್ರೆ ಈ ಎಲಿಪ್ಸ್ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ಟ್ಯಾಂಜೆಂಟ್, ಅದಕ್ಕೆ ರೈಟ್ ಆಂಗಲ್ ಅಲ್ಲಿ ಡ್ರಾ ಮಾಡೋದು ನಾರ್ಮಲ್ ಆಗಿರುತ್ತೆ. ನಮಗೇನು ಅದು ನೆಸಿಟಿ ಇಲ್ಲ, ತಿಳ್ಕೊಂಡಿರಿ. ಇನ್ನು ಡೈರೆಕ್ಟ್ರಿಕ್ಸ್, ಆಕ್ಸಿಸ್, ಫೋಕಸ್ಸು, ವರ್ಟೆಕ್ಸು, ಟ್ಯಾಂಜೆಂಟ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಕಾಮನ್ ಎಲಿಪ್ಸ್. ನಮಗೆ ಪ್ಯಾರಾಬೋಲಾ, ಹೈಪರ್ಬೋಲಾ ಬೇಕಾಗಿಲ್ಲ. ಆಲ್ ದ ಎಲಿಪ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ದ ಡಿಫ್ರೆಂಟ್ ಮೆಥಡ್ಸ್. ನೋಡಿ ಎಲ್ಲ ಎಲಿಪ್ಸ್ ಕೂಡ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಡ್ರಾ ಮಾಡ್ತಾರೆ. ಆದರೆ ಸುಮಾರು ಮೆಥಡ್ಸ್ ಅಲ್ಲಿ ಡ್ರಾ ಮಾಡ್ತಾರೆ. ಅದು ಏನೇನು ಅಂತಂದ್ರೆ ಒಂದು ನೋಡಿ, ಆರ್ಕ್ ಮೆಥಡು, ಸ್ಟ್ರಿಂಗ್ ಅಂಡ್ ಪಿನ್ ಮೆಥಡು, ಪೇಪರ್ ಟ್ರಾಮೆಲ್ ಮೆಥಡು, 4 ಸೆಂಟರ್ ಮೆಥಡು, ಆಮೇಲೆ ಕಂಜುಗೇಟ್ ಅಂಡ್ ಡಯಾಮೀಟರ್ಸ್ ಮೆಥಡು, ಎಕ್ಸೆಂಟ್ರಿಸಿಟಿ ಮೆಥಡು, ಈ ತರ ಡಿಫ್ರೆಂಟ್ ಮೆಥಡ್ಸ್ ಆಗಿ ಡ್ರಾ ಮಾಡ್ತಾರೆ. ಆದರೆ ನಾವು ಇವೆಲ್ಲ ಅಂತನೂ ಮೆಥಡಲ್ಲಿ ಡ್ರಾ ಮಾಡಲ್ಲ. ಓನ್ಲಿ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡು, 4 ಸೆಂಟರ್ ಮೆಥಡ್ ಅಲ್ಲಿ ಮಾತ್ರ ನಾವು ಡ್ರಾ ಮಾಡ್ತೇವೆ. ನೋಡಿ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್. ನೋಡಿ ಈ ತರ ಎಲಿಪ್ಸ್ ಅನ್ನ ನಾವು ಡ್ರಾ ಮಾಡಬೇಕು. ಇದನ್ನೆಲ್ಲ ಹೆಂಗ್ ಡ್ರಾ ಮಾಡಬೇಕು ಅಂತ ನಾನು ಈ ಒಂದು ಪೆನ್ಸಿಲ್ ಅಲ್ಲಿ ಕೂಡ ನಾನು ಡ್ರಾ ಮಾಡಿ ಹಾಕಿದ್ದೇನೆ. ಇಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ ಏನೇನು ಪಾಯಿಂಟ್ಸ್ ಅಲ್ಲಿ ಯಾವ ತರ ಡ್ರಾ ಮಾಡಬೇಕು. ನೋಡಿ ಮೇಜರ್ ಆಕ್ಸಿಸ್ AB 80, ಇದು ಕ್ವಶನ್
ಅದಕ್ಕೆ ಮೆಥಡ್ಸ್ ಯಾವ ಥರ ಡ್ರಾ ಮಾಡಬೇಕು ಅನ್ನೋಂಥ ಪಾಯಿಂಟ್ಸನ್ನು ಕೂಡ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಇದನ್ನು ಡ್ರಾ ಮಾಡಬೇಕು ನೋಡ್ಕೊಂಡು ನಾ ಪೆನ್ಸಿಲ್ ಕೂಡ ಡ್ರಾ ಮಾಡಿ ಹಾಕಿದ್ದೇನೆ. ಈ ಫಿಗರ್ನ ನೀವು ಡ್ರಾ ಮಾಡಬೇಕಾಗುತ್ತೆ, ಯಾವ ಲೈನ್ ತಿಕ್ಕು ಯಾವ ಲೈನ್ ತಿನ್ನು ಅನ್ನೋದನ್ನ ಕೂಡ ಹೇಳಿದ್ದೇನೆ. ಈ ಕರ್ವ್ ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟೇ ತಿಕ್ಕಾಗಿರಬೇಕು, ಒಂದ್ಸಲ ನೋಡ್ಕೊಳ್ಳಿ. ಒಂದು ವಿಡಿಯೋ ಕೂಡ ನಾನು ತೋರಿಸ್ತೇನೆ ಯಾವ ಥರ ಇದೆ ಇದು ಅಂತ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಆಫ್ ಎಲಿಪ್ಸ್ ಬೈ 4 ಸೆಂಟರ್ ಮೆಥಡ್. ನೋಡಿ, 4 ಸೆಂಟರ್ ಮೆಥಡ್ ಎ, ಮೆಥಡ್ ಬಿ, 2 ಮೆಥಡಲ್ಲಿ ಕೇಳ್ತಾರೆ. ಇದು ಕ್ವಶನ್ನು, ಅದಕ್ಕೆ ಇಲ್ಲಿ ನಾನು ಪ್ರೋಗ್ರಾಮ್ನ ಕೂಡ ಹೇಳಿದ್ದೇನೆ ಏನಿದೆ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಹೆಂಗೆ ಡ್ರಾ ಮಾಡಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ನೋಡಿ ಡ್ರಾ ಮಾಡಿ. ಆಮೇಲೆ ಇದನ್ನು ಕೂಡ ಇದು ಕೂಡ ಟೈಪ್ ಬಿ ನಲ್ಲೂ ಕೂಡ ಇಲ್ಲೊಂದು ಕ್ವಶನ್ ಇದೆ, ಅದನ್ನು ಕೂಡ ಹೆಂಗೆ ಡ್ರಾ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ. ನಿಮ್ಗೆ ಇಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನಾನು ಪೆನ್ಸಿಲಲ್ಲಿ ಡ್ರಾ ಮಾಡಿರೋ ಅದು ವಿಡಿಯೋನ ನೋಡಿ ಮುಂದೆ ನೋಡಿ. ಇವಾಗ ನಾವು ಈ ಎಲಿಪ್ಸನ್ನು ನಾವು ಡಿಫ್ರೆಂಟ್ ಮೆಥಡ್ಸಲ್ಲಿ ನೋಡಿದ್ದೀವಿ. ಅದನ್ನು ಯಾವ ಥರ ಡ್ರಾ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಸ್ಕೆಚನ್ನು ಹಾಕಿದ್ದೇನೆ. ನೋಡಿ ಹೆಂಗೆ ಡ್ರಾ ಮಾಡಬೇಕು ಅನ್ನೋದನ್ನು. ಇದನ್ನು ಫಸ್ಟು ನಿಮ್ಮ ಹತ್ರ ಸೆಟ್ ಸ್ಕ್ವೇರ್ಸ್ ಇದೆ, ಈ ಥರದ್ದು ಸೆಟ್ ಸ್ಕ್ವೇರ್ಸನ್ನು ನೀವು 30 ಡಿಗ್ರಿ ಮತ್ತು 45 ಡಿಗ್ರಿ ಸೆಟ್ ಸ್ಕ್ವೇರ್ಸನ್ನು ನೋಡಿದ್ದೀರಿ. ಇದನ್ನು 30 ಡಿಗ್ರಿ ಸೆಟ್ ಸ್ಕ್ವೇರ್ನ ಈ ಥರ ಇಟ್ಕೊಳ್ಳಿ. ಇದನ್ನು ಫಸ್ಟು 45 ಡಿಗ್ರಿ ಸೆಟ್ ಸ್ಕ್ವೇರ್ನ ನೋಡಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಬಾರ್ಡರ್ ಲೈನ್ ಇರುತ್ತೆ, ಇಲ್ಲ ಪೇಜ್ ಎಂಡ್ ಇರುತ್ತೆ, ಅದಕ್ಕೆ ಸೆಟ್ ಮಾಡ್ಕೋಬೇಕು. ಜಸ್ಟ್ ನೋಡಿ ಈ ಥರ ಲೈನ್ಗೆ ಸೆಟ್ ಮಾಡಿಕೊಂಡು ಇದನ್ನು ಡೌನ್ ತೊಗೊಂಡ್ರೆ ನೋಡಿ, ಡೌನ್ ತೊಗೊಂಡು ಈ ಥರ ಒಂದು ಆಕ್ಸಿಸ್ ಲೈನ್ ಅಂದರೆ ನಾನು ಹೇಳಿದ್ದೀನಿ ಹೆಂಗೆ ಹಾಕಬೇಕು ನೋಡಿ. ಈ ಥರ ಒಂದು ಸ್ಮಾಲ್ ಡ್ಯಾಶು, ಒಂದು ಲಾಂಗ್ ಡ್ಯಾಶು, ಒಂದು ಡಾಟು, ಈ ಥರ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಲೈನನ್ನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಆ ಥರ ಲೈನನ್ನು ಹಾಕಬೇಕು. ಇಲ್ಲಿ ಇದನ್ನು ಈ ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್ ಅಂತ ನಾವು ಈಗಾಗಲೇ ನೋಡ್ದಂಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್ಸಲ್ಲಿ ಡ್ರಾ ಮಾಡಬೇಕಾದ್ರೆ ಫಸ್ಟು ಈ ಥರ ನಾನು ಒಂದು ಆಕ್ಸಿಸ್ ಹಾಕ್ಕೊಂಡಿದ್ದೇನೆ, ಮತ್ತು ಇದನ್ನು ಈ ಥರ 90 ಡಿಗ್ರಿ ಇಟ್ಕೊಂಡು ಇನ್ನೊಂದು ಆಕ್ಸಿಸನ್ನು ಹಾಕಿದ್ದೇನೆ. ಇದ್ರ ಮೇಲೆ ಇಲ್ಲಿ ಮೇಜರ್ ಆಕ್ಸಿಸು ನಾವು ನೋಡಿದ್ವಲ್ಲ, ಆ ಥರ ಮೇಜರ್ ಆಕ್ಸಿಸು 80 mm ಅಂತ ಕೊಟ್ಟಿದ್ದಾರೆ, ನಾನು 80ನ ಡ್ರಾ ಮಾಡಿದ್ದೇನೆ. ಮತ್ತು ಮೈನರ್ ಆಕ್ಸಿಸು 40 ಅಂತ ಕೊಟ್ಟಿದ್ದಾರೆ. ನೋಡಿ, ಮೇಜರ್ ಆಕ್ಸಿಸ್ಗೆ ಇಲ್ಲಿಂದ ಈ ಕಡೆಗೆ 40, ಈ ಕಡೆಗೆ 40, 80 ಆಯಿತು. ಮೈನರ್ ಆಕ್ಸಿಸ್ಗೆ ಇಲ್ಲಿಂದ ಈ ಕಡೆಗೆ 20, ಈ ಕಡೆಗೆ 20. ಅಷ್ಟನ್ನು ತಗೊಂಡು ನಾನು ಈ ಮೇಜರ್ ಆಕ್ಸಿಸ್ಗೆ ಸಂಬಂಧಪಟ್ಟಂಗೆ ಒಂದು ಸರ್ಕಲ್ನ ಹಾಕ್ಕೊಂಡಿದ್ದೇನೆ. ನೋಡಿರಿ, ಮೇಜರ್ ಆಕ್ಸಿಸ್ ಅಂತಂದರೆ ನಿಮಗೆ ಗೊತ್ತು ಎಷ್ಟಿರಬೇಕು ರೇಡಿಯಸ್ ಅಂತಂದರೆ, ಮೇಜರ್ ಆಕ್ಸಿಸ್ಗೆ ಡಯಾಮೀಟ್ರ್ 80 ಕೊಟ್ಟಿದ್ದಾರೆ. ಡಯಾಮೀಟ್ರ್ 80 ಅಂತಂದರೆ ನಾವು ಅಟ್ಲೀಸ್ಟ್ 40 mm ರೇಡಿಯಸ್ ತೊಗೋಬೇಕು. ನೋಡಿ, ನಾನು 40 mm ರೇಡಿಯಸ್ ತೊಗೊಂಡು ಈ ಥರದ್ದೊಂದು ಸರ್ಕಲ್ನ ಹಾಕಿದ್ದೇನೆ. ಆಮೇಲೆ ಅದೇ ರೀತಿ ಇದೇ ಸೆಂಟರ್ ಪಾಯಿಂಟಲ್ಲಿ 20 mm ರೇಡಿಯಸ್, ಅಂದರೆ ಇದಕ್ಕೆ ಡಯಾಮೀಟ್ರ್ 40 ಕೊಟ್ಟಿರೋದ್ರಿಂದ ನಾನು 20 mm ತಗೊಂಡು ಇನ್ನೊಂದು ಸರ್ಕಲ್ನ ಹಾಕಿದ್ದೇನೆ. ಈ ಥರ 2 ಸರ್ಕಲ್ನ ಹಾಕ್ಕೊಂಡು ಮತ್ತು ಈ ಪ್ರೊಟ್ರಾಕ್ಟರ್ನ ಮಿಡ್ಲ್ಗೆ ಸೆಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸೆಟ್ ಮಾಡಿಕೊಂಡು ಈ ಸರ್ಕಲ್ನ ನಾವು ನಂಬರ್ ಆಫ್ ಪಾರ್ಟ್ಸ್ ಎಷ್ಟು ಮಾಡಿದ್ರೆ ಅಷ್ಟು ನೀಟಾಗಿ ಬರುತ್ತೆ ಎಲಿಪ್ಸು. ಹಾಗಾಗಿ ನಾನು ಇದನ್ನು 12 ಪಾರ್ಟ್ಸ್ ಮಾಡಿದ್ದೇನೆ. ಹೇಗೆ 12 ಪಾರ್ಟ್ಸ್ ಅಂತಂದರೆ ನೋಡಿ, 30, 60, 90, 120, 150 ಈ ಥರ ಭಾಗಗಳನ್ನ ಮಾಡಿಬಿಟ್ಟು ಇಲ್ಲಿಂದ ನಾನು ನೋಡಿ ಆ ಪಾಯಿಂಟಿಗೆ ಜಾಯಿನ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾನೆ ಈ ಕಡೆಗೂ ಕೂಡ. ಅದೇ ಥರ ಇಲ್ಲಿ ಪಾಯಿಂಟಿಗೆ ಜಾಯಿನ್ ಮಾಡಿ ಇಲ್ಲಿಂದ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾನೆ, ಇದು ಆಲ್ರೆಡಿ ಇರುತ್ತೆ. ಮತ್ತು ಈ ಕಡೆಗೂ ಕೂಡ ನೋಡಿ, ಇಲ್ಲಿಂದ ಇಲ್ಲಿಗೆ ಪಾಯಿಂಟಿಗೆ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಕಟ್ ಆಗಿರುತ್ತೆ. ಇಲ್ಲಿ 30 ಡಿಗ್ರಿಯಿಂದ ಕೂಡ ನಾನು ಈ ಥರ ಮಾರ್ಕ್ ಮಾಡಿದ್ದೇನೆ. ನೋಡಿ, ಇವಾಗ ಇದು 12 ಭಾಗ ಆಗಿದೆ. ಅದಕ್ಕೆ ನಾನು 1 2 3 4 5 6 7 8 9 10 11 12 ಅಂತ ಕೊಟ್ಟಿದ್ದಾನೆ. ಆ ಸ್ಮಾಲ್ ಸರ್ಕಲ್ನ ಕಟ್ಟಾಗಿರೋದಕ್ಕೆ 1 ಡ್ಯಾಶ್ 2 ಡ್ಯಾಶ್ 3 ಡ್ಯಾಶ್ 4 ಡ್ಯಾಶ್ 5 ಡ್ಯಾಶ್ 6 ಡ್ಯಾಶ್ 7 ಡ್ಯಾಶ್ 8 9 10 11 12 ಡ್ಯಾಶ್ ಅಂತ ಕೊಟ್ಟಿದ್ದೇನೆ. ಈ ಕೊಟ್ಟಿರೋ ಅದರಲ್ಲಿ ಇವಾಗ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಇದನ್ನು ರೇಡಿಯಲ್ ಲೈನ್ಸ್ ಅಂತ ಹೇಳಿ ಕರಿತೇವೆ. ಈ ಲೈನ್ಸ್ ಎಲ್ಲನೂ ಕೂಡ ಹೋಗಿ ಸ್ಮಾಲ್ ಸರ್ಕಲ್ಲು ಬಿಗ್ ಸರ್ಕಲ್ ಎರಡನ್ನೂ ಕೂಡ ಕಟ್ಟಾಗಿದೆ. ನೀವೇನು ಮಾಡಬೇಕು ಇವಾಗ ನೋಡಿ, ಸೆಟ್ ಸ್ಕ್ವೇರ್ನ ಈ ಥರ ಸೆಟ್ ಮಾಡ್ಕೋಬೇಕು. ನಾವು ಆವಾಗಲೇ ಹೇಳ್ದಂಗೆ ಸೆಟ್ ಸ್ಕ್ವೇರು ಹಿಂಗೆ ಇಟ್ಕೋಬೇಕು ಅಂತಂದರೆ ಇದೇ ರೀತಿ ಸೆಟ್ ಮಾಡ್ಕೋಬೇಕು. ನೋಡಿ, ಸೆಟ್ ಸ್ಕ್ವೇರ್ನ ನಾವು ಆಕ್ಸಿಸ್ ಏನು ಹಾಕಿದ್ವೋ ಅದಕ್ಕೆ ಸೆಟ್ ಮಾಡಿಕೊಂಡು ಇದನ್ನು ಹಿಂಗೆ ಮೂಮೆಂಟ್ ಮಾಡಿ ಈ ಸ್ಮಾಲ್ ಸರ್ಕಲಲ್ಲಿ ಆರಿಜೆಂಟಲ್ ಲೈನು
ನೋಡಿ ಸ್ಮಾಲ್ ಸರ್ಕಲ್ ಎಲ್ಲಿ ಕಟ್ ಆಯಿತು. ಇವಾಗ 6 ಡ್ಯಾಶ್ ಅಂತಂದರೆ ಇಲ್ಲಿಂದ ಒಂದು, 2 ಡ್ಯಾಶ್ ಅಂದರೆ ಇಲ್ಲಿಂದ, ಇವೆರಡು ಒಂದೇ ರೀತಿ ಬರುತ್ತೆ. ನೆಕ್ಸ್ಟು ನಮಗೆ ಇಲ್ಲಿಂದ ನೋಡಿ 3 ಡ್ಯಾಶಿಂದ ಒಂದು ಹಾರಿಜಾಂಟಲ್ ಲೈನು, 5 ಡ್ಯಾಶಿಂದ 4 ಡ್ಯಾಶ್ ಅಂದರೆ ಅದು ಅಲ್ಲೇ ಬರುತ್ತೆ. ಇದನ್ನ ಹಿಂಗೆ ಮೂವ್ ಮಾಡಿ 12 ಡ್ಯಾಶ್ ಎಲ್ಲಿ ಕಟ್ ಆಗಿದೆ ಸ್ಮಾಲ್ ಸರ್ಕಲ್ ಅಲ್ಲಿಂದ ಒಂದು ಹಾರಿಜಾಂಟಲ್ಲು, ಈ ಕಡೆ 1 ಡ್ಯಾಶಿಂದ ಒಂದು ಹಾರಿಜಾಂಟಲ್ಲು, ಮತ್ತು 9 ಡ್ಯಾಶಿಂದ ಎಲ್ಲಿ ಕಟ್ ಆಗಿದೆ ಅಲ್ಲೊಂದು, ಮತ್ತು ಈ ಕಡೆಗೆ 11ಇಂದ ಕಟ್ ಆಗಿರೋದು ಒಂದು. ಈ ಥರ ನಾವು ಹಾರಿಜಾಂಟಲ್ ಲೈನ್ಸನ್ನು ಹಾಕ್ಕೊಂಡು ಸೆಟ್ ಸ್ಕ್ವೇರ್ನ ಈ ಥರ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ನೋಡಿ ಇದನ್ನು ಇವಾಗ 2 ಡ್ಯಾಶಿಂದ ಹಾರಿಜಾಂಟಲ್ ಬಂತಂದರೆ 2 ಇಂದ ವರ್ಟಿಕಲ್ ಲೈನು, 3 ಡ್ಯಾಶಿಂದ ಹಾರಿಜಾಂಟಲ್ ಬಂತಂದರೆ 3 ಇಂದ ವರ್ಟಿಕಲ್ ಲೈನು ನೋಡಿ, ಮತ್ತು 5 ಡ್ಯಾಶಿಂದ ಹಾರಿಜಾಂಟಲ್ ಬಂತಂದರೆ 5 ಇಂದ ವರ್ಟಿಕಲ್ ಲೈನು. ಈ ಥರ ಲೈನ್ಸನ್ನು ಇಲ್ಲಿಂದ 8ಇಂದ ಮತ್ತು 9ಇಂದ 10ಇಂದ 11 12 ಎಲ್ಲನೂ ಕೂಡ ಈ ಥರ ವರ್ಟಿಕಲ್ ಲೈನ್ಸನ್ನು ಹಾಕಿದ್ದೇನೆ. ಈ ಲೈನ್ಸ್ ಎಲ್ಲನೂ ಕೂಡ ನೋಡಿ ಇಲ್ಲಿ ಕಟ್ ಆಗಿದೆ. ನಾವು ಬೇಕಂದರೆ ಇಲ್ಲಿ ಕೊಡ್ಬೋದು P1 ಅಂತಂದರೆ ಇದಕ್ಕೆ P2 ಅಂತ ಕೊಡ್ಬೋದು, ಇದಕ್ಕೆ P3 ಅಂತ ಕೊಡ್ಬೋದು, ಮತ್ತು P4 ಇಲ್ಲೇ ಇರುತ್ತೆ, ಇದಕ್ಕೆ P5 0.5 ಅಂತ ಹೇಳಿ, 0.6 ಇವೆರಡು ಎಲ್ಲಿ ಕಟ್ ಆಗಿದೆಯೋ ಅಲ್ಲಿ 0.6 7 8 9 10 ಇಲ್ಲೇ ಬರುತ್ತೆ, 11 12 ಅಂತ ಕೊಡ್ಬೋದು. ಈ ಥರ ಕಾರ್ನರ್ಸ್ ಎರಡೂ ಕೂಡ ನೀಟಾಗಿ ಕಟ್ ಆಗುತ್ತೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೈನೆಲ್ಲ ಯಾವ ಥರ ಬಂದಿದೆ, ಯಾವ ಥರ ಹಾಕಿದ್ದೀನಿ ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿ. ಇವಾಗ ಈ ಲೈನ್ಸನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಪಾಯಿಂಟ್ಸಲ್ಲಿ ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಬರಬೇಕು. ಇದನ್ನು ಕೈಯಲ್ಲಿ ಈ ಥರ ನಾವು ಡಾಟೆಡ್ ಲೈನನ್ನು ಹೇಳ್ಕೋಬೇಕು. ಹೇಳ್ಕೊಂಡಿದ್ದಾದಮೇಲೆ ನೋಡಿ ಸೆಟ್ ಸ್ಕ್ವೇರಲ್ಲಿ ಇದನ್ನು ಫ್ರೆಂಚ್ ಕರ್ವ್ಸ್ ಅಂತ ಕರಿತೇವೆ ನಾವು. ಈ ಕರ್ವ್ಸನ್ನು ಫ್ರೆಂಚ್ ಕರ್ವ್ಸ್ ಅಂತ ಕರಿತೇವೆ. ಇವುಗಳನ್ನ ನೋಡಿ ಈ ಥರ ಸೆಟ್ ಮಾಡಬೇಕು. ನೋಡಿ ಇವಾಗ ಈ ಡಾಟೆಡ್ ಕರೆಕ್ಟಾಗಿ ನಾವು ಈ ಪಾಯಿಂಟ್ ಸೆಟ್ ಮಾಡಿದ್ರೆ ನೋಡಿ ನಾನೆಲ್ಲ ಡ್ರಾ ಮಾಡಿದ್ದೀನಿ, ನಿಮ್ಗೆ ತೋರಿಸೋದಕ್ಕೋಸ್ಕರ ಇದು ಇಟ್ಕೊಂಡಿದ್ದೀನಿ. ನೋಡಿ ಇದು ಎಲ್ಲಿ ಬಂತು, ಇಲ್ಲಿ ನಾವು ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬಂದಿದೆ, ಮತ್ತು ಇಲ್ಲಿಂದ ಇಲ್ಲಿಗೆ ರೇಡಿಯಸನ್ನು ಈ ಥರ ಚೆಕ್ ಮಾಡ್ಕೋಬೇಕು. ನೋಡಿ ಈ ಪಾಯಿಂಟಿಂದ ಇಟ್ಕೊಂಡು ನಾವು ಹಾಕಿದ್ವಿ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಆರ್ಕ್ ಬಂದಿದೆ. ನೆಕ್ಸ್ಟು ಈ ಪಾಯಿಂಟ್ಗೆ ಹಾಕಬೇಕಂದ್ರೆ ನೋಡಿ ಇದನ್ನು ಹಿಂಗೆ ಟರ್ನ್ ಮಾಡ್ಕೊಳ್ಳಿ, ಎಲ್ಲ ಒಂದು ಪಾಯಿಂಟ್ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಹಾಕಿದ್ರಿ ಅಂತಂದರೆ ಈ ಥರ ಫಿನಿಶ್ ಆಗುತ್ತೆ. ಈ ಥರ ನೀವು ಕೈಯಲ್ಲಿ ಯಾರೂ ಕೂಡ ಇದನ್ನು ಡ್ರಾ ಮಾಡೋಕ್ಕೆ ಹೋಗಬಾರ್ದು. ಈ ಥರನೇ ಫ್ರೆಂಚ್ ಕರ್ವ್ನ ನೀವು ಮಾರ್ಕ್ ಮಾಡ್ಕೊಂಡು ಸೆಟ್ ಮಾಡಿಕೊಂಡು ಡ್ರಾ ಮಾಡಬೇಕು. ನೋಡಿ ಇದನ್ನು ನಾವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಮೆಥಡ್ ಅಂತ ಹೇಳಿಬಿಟ್ಟು ಕರಿತೇವೆ. ಇನ್ನೊಂದು ನೋಡಿರಿ 4 ಸೆಂಟರ್ ಮೆಥಡ್ ಅಂತ ಹೇಳಿಬಿಟ್ಟು ಮೆಥಡ್ ಎ, ಇದು 4 ಸೆಂಟರ್ ಮೆಥಡ್ ಎ ಅಂತ ಹೇಳಿ. ಇನ್ನೊಂದು ಇದೆ ಮೆಥಡ್ ಬಿ ಅಂತ. ಇವು ಮೂರನ್ನು ನಾವು ಡ್ರಾ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಎಕ್ಸಾಮಲ್ಲೂ ಕೂಡ ಕೊಡ್ತಾರೆ. ಇದನ್ನು ಡ್ರಾ ಮಾಡಬೇಕಾದ್ರೂ ಅಷ್ಟೇ ನೀವೇನು ಮಾಡಬೇಕಪ್ಪ ಅಂತಂದರೆ ಮತ್ತು ನಾವು ಸೆಟ್ ಸ್ಕ್ವೇರ್ನ ಆ್ಯಸ್ ಇಟ್ ಈಸ್ ಏನು ನಾವು ಬಾರ್ಡರ್ ಲೈನನ್ನು ಹಾಕಿದ್ದೇವೋ ಆ ಬಾರ್ಡರ್ ಲೈನ್ಗೆ ಸೆಟ್ ಮಾಡಿ ಒಂದು ಹಾರಿಜಾಂಟಲ್ ಆಕ್ಸಿಸು ಮತ್ತು ಇನ್ನೊಂದು ವರ್ಟಿಕಲ್ ಆಕ್ಸಿಸ್, ಈ ಥರ 2 ಆಕ್ಸಿಸನ್ನು ಡ್ರಾ ಮಾಡಿ ಇಲ್ಲಿಂದ ಈ ಕಡೆಗೆ 40, ಈ ಕಡೆಗೆ 40, ಇಲ್ಲಿಂದ ಈ ಕಡೆಗೆ 20, ಈ ಕಡೆಗೆ 20. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಫಸ್ಟು ಎ ಇಂದ ಬಿಗೆ ಜಾಯಿನ್ ಮಾಡಿ ಲೈನನ್ನು. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ A1 A2 ಅಂತ ಕೊಟ್ಟಿದ್ದೇನೆ, ಇದಕ್ಕೆ B1 B2 ಅಂತ ಕೊಟ್ಟಿದ್ದೇನೆ. ಈ ಫಸ್ಟು A1ಇಂದ ಈ B1ಗೆ ಲೈನನ್ನು ಜಾಯಿನ್ ಮಾಡಿ. ಈ A1ಇಂದ B1ಗೆ ಲೈನನ್ನು ಜಾಯಿನ್ ಮಾಡಿದಾಗ ನೋಡಿ ಈ ಥರ ಲೈನ್ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ನೋಡಿ ಹಾಫ್ ಇವಾಗ 80 ಇತ್ತಂತಂದರೆ A1ಇಂದ ಹೋಗಿರೋದನ್ನು A ಅಂತ ತೊಗೊಂಡ್ರೆ A1ಇಂದ O ಇಂದ B2ಗಿರೋ ಅಂಥದನ್ನು B ಅಂತ ತೊಗೊಂಡಿದ್ದೇನೆ. ಅಂದರೆ ಇಲ್ಲಿಂದ ಇಲ್ಲಿಗೆ 80 ಇತ್ತಂತಂದರೆ ನಮ್ಗೆ ಇಲ್ಲಿಂದ ಇಲ್ಲಿಗೆ 40 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 40 ಇತ್ತಂದರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ 20 ಇರುತ್ತೆ. ಇಲ್ಲಿ ನಾವು A ಮೈನಸ್ B ನಾವು ಮಾರ್ಕ್ ಮಾಡಬೇಕು. ಇವಾಗ B2 ಅಂದರೆ ಇಲ್ಲಿ B1ಇಂದ B3ಗೆ ಎಷ್ಟಿರಬೇಕಪ್ಪ ಅಂತಂದರೆ ದಟ್ ಈಸ್ ಈಕ್ವಲ್ಸ್ ಟು A ಮೈನಸ್ B ಅಂತ ಹೇಳ್ತಾರೆ. A 40 B 20, 40 ಮೈನಸ್ 20 ಅಂದರೆ 20 ಇರುತ್ತೆ. ಇದನ್ನು ಇಲ್ಲಿಂದ ಕಟ್ ಮಾಡಬೇಕು. ಇಲ್ಲಿಂದ 20 ಕಟ್ ಮಾಡಿ ಇನ್ನು ಇಲ್ಲಿಂದ ಇಲ್ಲಿಗೆ ಏನಿರುತ್ತೋ ಅದನ್ನು ನೀವು ಕಾಂಪಸಲ್ಲಿ ಈ ಗ್ಯಾಪ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ನಾವು ಮಾರ್ಕ್ ಮಾಡಿರೋ ಅಂಥದ್ದು
ಬಿಯಿಂದ B3ಗೆ 20 ಮಾರ್ಕ್ ಮಾಡಿದ್ದೇವೆ. ನೆಕ್ಸ್ಟು B3ಇಂದ A1ಗೆ ಏನಿದೆಯೋ ಇದನ್ನು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಇಲ್ಲಿಂದ ಒಂದು ಆರ್ಕು ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಬೇಕು. ಮತ್ತು ಅದನ್ನು B3 ಸೆಂಟರ್ ಇಟ್ಕೊಂಡು ನೋಡಿರಿ, B3 ಸೆಂಟರ್ ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕು ಇಲ್ಲಿಂದ ಆರ್ಕು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ್ರಿ ಅಂತಂದರೆ ನೋಡಿ 2 ಪಾಯಿಂಟ್ ಬಂದಿದೆ, ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು. ಇವೆರಡನ್ನು ಜಾಯಿನ್ ಮಾಡಬೇಕು. ಇವೆರಡನ್ನು ಈ ರೀತಿ ನಾವು ಜಾಯಿನ್ ಮಾಡಿದ್ವಿ ಅಂತಂದರೆ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿನ್ ಮಾಡಿ ಇದನ್ನು ಹೀಗೆ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಈ ಸೆಂಟರ್ ಲೈನನ್ನು ಬಂದು ಇಲ್ಲಿ ಕಟ್ ಆಗುತ್ತೆ. ಇಲ್ಲಿ ಕಟ್ ಆಗೋದಕ್ಕೆ ನಾನು M2 ಇದು ಸೆಂಟ್ರ್ ಇಲ್ಲೆಲ್ಲಿ ಕಟ್ ಆಯಿತೋ ಈ ಸೆಂಟ್ರ್ ಆಕ್ಸಿಸನ್ನು ಅದಕ್ಕೆ M1 ಅಂತ ಕೊಡ್ತಾ ಇದ್ದೇನೆ. ಇದು ಮತ್ತೆ ಎಲ್ಲಿ ಕಟ್ ಆಯಿತೋ ಅದಕ್ಕೆ M2 ಅಂತ ಕೊಡ್ತಾ ಇದ್ದೇನೆ. ನೀವು ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ M2 ಅಂತ ಕೊಡ್ತಾ ಇದ್ದೇನೆ. ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಇವಾಗ ಇವೆರಡು ಈಕ್ವಲ್ ಆಗಿರಬೇಕು. ಇದು ಕೂಡ ಈಕ್ವಲ್ಲು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೇನೆ ಅಂತಂದರೆ ಈ ಇಂದ M1ಗೆ ಏನು ರೇಡಿಯಸ್ ಇರುತ್ತೋ ಇಂದ M1ಗೆ ಏನಿರುತ್ತೋ ಅದನ್ನು ತಗೊಂಡು ನಾನು ಈ ಕಡೆಗೆ ಮಾರ್ಕ್ ಮಾಡ್ತಾಯಿದ್ದೇನೆ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ರೆ ಇಲ್ಲಿ M3 ಅಂತ ಕೊಡ್ತಾ ಇದ್ದಾನೆ. M3 ಅಂತ ಕೊಟ್ಟಮೇಲೆ ಇದನ್ನೇ ತಗೊಂಡು ನಾವು ಇಲ್ಲಿಂದ ಇಲ್ಲಿಗೆ ಏನು ರೇಡಿಯಸ್ ಇದೆ ಇಂದ M2ಗೆ ಏನಿದೆಯೋ ಈ ಇಂದ M2ಗೆ ಇರೋದನ್ನು ತಗೊಂಡು ಇಂದ ಇಲ್ಲಿ ಕಟ್ ಮಾಡ್ತಾಯಿದ್ದಾನೆ. ಈ ಕಡೆ ಕಟ್ ಮಾಡ್ತಾಯಿದ್ದಾನೆ. ಈ ಕಡೆ ಕಟ್ ಮಾಡಿದಾಗ ಇಲ್ಲಿಂದ ತಗೋಬೇಕು ನಾವು. ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟಿದೆಯೋ ಅದನ್ನು ತಗೊಂಡು ನಾವು ಈ ಕಡೆಗೆ ಮಾರ್ಕ್ ಮಾಡ್ತಾಯಿದ್ದೇನೆ ಸೆಂಟ್ರ್ ಆಕ್ಸಿಸ್ ಮೇಲೆ. ಅದಕ್ಕೆ M4 ಅಂತ ಕೊಡ್ತಾ ಇದ್ದೇನೆ. ಇವಾಗ ಇದಕ್ಕೆ ನೀವು ಯಾವುದೇ ಫ್ರೆಂಚ್ ಕರ್ವ್ನ ಯೂಸ್ ಮಾಡಬೇಕಾಗಿಲ್ಲ. 4 ಸೆಂಟರ್ ಅಂತಂದರೆ 4 ಸೆಂಟರ್ನ ಇಟ್ಕೊಂಡು ನಾವು ಡ್ರಾ ಮಾಡ್ಬೋದು. ನೋಡಿ, ಇವಾಗ M1 ಇಟ್ಕೊಂಡು M1ಇಂದ A1ಗೆ ರೇಡಿಯಸ್ನ ತೊಗೊಂಡು ನಾವು ಇಲ್ಲಿಂದ ಇಲ್ಲಿಗೆ ಆರ್ಕ್ ಹಾಕಿದ್ರೆ ಈ ಆರ್ಕ್ ಸರ್ಕಲ್ ಬರುತ್ತೆ. ನೆಕ್ಸ್ಟ್ ಸೇಮ್ ರೇಡಿಯಸ್ ಇಲ್ಲಿಂದ ನಾವು M3 ಸೆಂಟರ್ ಪಾಯಿಂಟನ್ನು ಇಟ್ಕೊಂಡು M3 ಸೆಂಟರ್ ಪಾಯಿಂಟಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ರೇಡಿಯಸನ್ನು ಇಟ್ಕೊಂಡು ನಾವು ಹಾಕಿದ್ರೆ ಈ ಆರ್ಕ್ ಬರುತ್ತೆ. ಇನ್ನು ಉಳಿದಿರೋ ಅಂಥ ಆರ್ಕನ್ನು ನೋಡಿ M2ಇಂದ ನಾವು ಎಲ್ಲಿಗೆ ತಗೋಬೇಕಂದ್ರೆ B1 ಅಂತ ನಾವು ಮಾರ್ಕ್ ಮಾಡಿದ್ವಿ. ನಾವು ಮೈನರ್ ಆಕ್ಸಿಸ್ಗೆ ಹಾಫ್ ಇಲ್ಲಿಂದ 20 ಈ ಕಡೆಗೆ 20 ಮಾರ್ಕ್ ಮಾಡಿದ್ವಲ್ಲ, B1ಗೆ ತೊಗೊಂಡು ಹಾಕಿದ್ರೆ ನೋಡಿ ಈ ಆರ್ಕ್ ಬರುತ್ತೆ. ಸಿಮಿಲರ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಏನಿತ್ತೋ ಅದನ್ನು ತೊಗೊಂಡು ಇಲ್ಲಿ ಮಾರ್ಕ್ ಮಾಡೋದಲ್ಲ M4 ಅಲ್ಲಿಂದ ಇಟ್ಕೊಂಡು ಸೇಮ್ ರೇಡಿಯಸ್ ಇಟ್ಕೊಂಡು ಹಾಕಿದ್ರೆ ಈ ಆರ್ಕ್ ಬರುತ್ತೆ. ಈ ಥರ ನಾವು ಇದನ್ನು ಫಿನಿಷ್ ಮಾಡಬೇಕು. ನೋಡಿ, ಇದು 4 ಸೆಂಟರ್ ಮೆಥಡ್ A ಅಂತ ಹೇಳಿ, ಇದು A ಮೆಥಡು. ಇನ್ನು B ಮೆಥಡಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಇದಕ್ಕೂ ಕೂಡ ಮೇಜರ್ ಆಕ್ಸಿಸು ನಿಮಗೆ ಕ್ವಶನ್ ಕೊಟ್ಟಿದ್ದೀನಿ ನಾನು ವೀಡಿಯೋದಲ್ಲಿ, ನೋಡಿರಿ ನೀವು. ಇಲ್ಲಿ ಏನು ಮಾಡಬೇಕು, ಮತ್ತು ನಾವು ಸೆಟ್ ಸ್ಕ್ವೇರ್ನ ಈ 0 ಡಿಗ್ರಿಗೆ ಹಾರಿಜಾಂಟಲ್ ಸೆಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಹೀಗೆ ಫಸ್ಟ್ ಆಕ್ಸಿಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ವರ್ಟಿಕಲ್ ಆಕ್ಸಿಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಮೇಲೆ ಇಲ್ಲಿಂದ ಈ ಕಡೆಗೆ 40 ಈ ಕಡೆಗೆ 40 ಇಲ್ಲಿಂದ ಈ ಕಡೆಗೆ 20 ಈ ಕಡೆಗೆ 20 ಹಾಕ್ಕೊಂಡು ಈ 40ಯಲ್ಲಿ ನೋಡಿರಿ ಈ ಥರ ಒಂದು ವರ್ಟಿಕಲ್ ಲೈನು, ಈ ಕಡೆಗೆ ಒಂದು ವರ್ಟಿಕಲ್ ಲೈನು, ಮತ್ತು ಇದನ್ನು ಹಾರಿಜಾಂಟಲಾಗಿ ಸೆಟ್ ಮಾಡಿ ಇಲ್ಲಿಂದ ಒಂದು ಹಾರಿಜಾಂಟಲ್ ಲೈನು, ಇಲ್ಲಿಂದ ಒಂದು ಹಾರಿಜಾಂಟಲ್ ಲೈನು. ನೋಡಿ, ಈ ಆಕ್ಸಿಸ್ಗೆ ನಾನು AB ಅಂತ ಕೊಟ್ಟು ಇದಕ್ಕೆ CD ಅಂತ ಕೊಡ್ತಾ ಇದ್ದೇನೆ. ಈ ಬಾಕ್ಸ್ ಏನು ಬಂದಿದೆಯೋ ಅದಕ್ಕೆ EFGH ಅಂತ ಕೊಡ್ತಾ ಇದ್ದೇನೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಈ Aಯಿಂದ F ಅಥವಾ Aಯಿಂದ Eಗೆ ಏನಿದೆಯೋ ಇದನ್ನು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಇಲ್ಲಿಂದ ಒಂದು ಆರ್ಕು ಕಾಂಬಸ್ಸಲ್ಲಿ ತಗೊಂಡು ಡ್ರಾ ಮಾಡಬೇಕು. ನೋಡಿ, ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಈ ಕಡೆಗೆ ಒಂದು ಆರ್ಕು, ಮತ್ತು ಅದನ್ನು A ಸೆಂಟರ್ ಪಾಯಿಂಟ್ ಇಟ್ಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ. ಬಟ್ ನಾವೇನು ಬೇಕಾಗಿಲ್ಲ, ಇದು 20 ಇರೋದ್ರಿಂದ ನಾವು ಬೈಸೆಕ್ಟ್ ಮಾಡಿದ್ರು ಕೂಡ 10 mm ಸೆಂಟರ್ ಪಾಯಿಂಟ್ ಬರುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ 10 mm ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೇನೆ. ಈ 10 mm ಸೆಂಟರ್ ಪಾಯಿಂಟಿಗೆ ಬೇಕಂತಂದರೆ ನಾವು ಒಂದು ನೇಮನ್ನು ಕೊಡ್ಬೋದು. ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅದನ್ನು ಅಂತಂದರೆ ನಾವು ಒಂದು ನೇಮನ್ನು ಕೊಡೋಣ. ಅದಕ್ಕೆ ಒಂದು ಸಪೋಸ್ ನಾನು P ಅಂತ ನೇಮನ್ನು ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಇದಕ್ಕೆ P ಅಂತ ನೇಮನ್ನು ಕೊಡ್ತೇನೆ. ನೋಡಿ, ಇವಾಗ ಈ Dಯಿಂದ Pಗೆ ಜಾಯಿನ್ ಮಾಡಬೇಕು. Dಯಿಂದ Pಗೆ ಒಂದು ಲೈನನ್ನು ಈ ರೀತಿ ಇಟ್ಕೊಂಡು ಒಂದು ಲೈನನ್ನು ಜಾಯಿನ್ ಮಾಡ್ತಾಯಿದ್ದೀನಿ. ಈ D ಪಾಯಿಂಟಿಂದ P ಪಾಯಿಂಟಿಗೆ ಒಂದು ಲೈನನ್ನ ಜಾಯಿನ್ ಮಾಡ್ತಾಯಿದ್ದೇನೆ ನೋಡಿ, ಸೆಂಟ್ರ್ ಪಾಯಿಂಟಿಗೆ. ಆಮೇಲೆ ಆಪೋಸಿಟ್ ಸೆಂಟ್ರ್ ಪಾಯಿಂಟಿಂದ ಇಲ್ಲಿಂದ
ಈ ಕಡೆಗೆ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆ. ಈ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಸಿಯಿಂದ ಇಗೆ ಜಾಯಿನ್ ಮಾಡಿ, ಅಲ್ಲಿಂದ ಮತ್ತೆ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಪಾಯಿಂಟನ್ನು ಜಾಯಿನ್ ಮಾಡಿದ್ಮೇಲೆ ಇವೆರಡು ಇಲ್ಲಿ ಮೀಟ್ ಆಗುತ್ತೆ. ಇವೆರಡು ಮೀಟ್ ಆಗಿದ್ದಕ್ಕೆ ನಾವು ಬೇಕಾದರೆ ಒಂದು ಕೆ ಅಂತ ನೇಮ್ ಕೊಡೋಣ. ಈ ಎರಡು ಎಲ್ಲಿ ಮೀಟ್ ಆಗುತ್ತೆ, ಇವಾಗ ಕೆ ಇಂದ ಡಿಗಿದೆ. ಈ ಕೆ ಇಂದ ಡಿಗಿರೋದಕ್ಕೂ ಕೂಡ ನಾವು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಕಾಂಪಾಸಲ್ಲಿ ಬೈಸೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಆರ್ಕು, ಇಲ್ಲಿಂದ ಒಂದು ಆರ್ಕು, ಮತ್ತು ಇಲ್ಲಿಂದ ಅದನ್ನು ಕಟ್ ಮಾಡಿದ್ರೆ 2 ಪಾಯಿಂಟ್ ಸಿಗುತ್ತೆ. ಎರಡೂ ಪಾಯಿಂಟನ್ನು ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಬಂದು ಆಕ್ಸಿಸನ್ನು ಕಟ್ ಆಗುತ್ತೆ. ಆಕ್ಸಿಸನ್ನು ಕಟ್ ಆಗಿದ್ದಕ್ಕೆ ನಾನು ಎಸ್ ಅಂತ ನೇಮನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ ಕೂಡ ನಾನು ನೋಡಿ, ನಾವು ಈ ಸೆಂಟರ್ ಪಾಯಿಂಟಿಗೆ ಜಾಯಿನ್ ಮಾಡಿ ಕಾರ್ನರಿಂದ ಆಪೋಸಿಟ್ ಕಾರ್ನರ್ ಕಟ್ ಮಾಡಿದ್ರೆ ಪಾಯಿಂಟ್ ಬರುತ್ತೆ. ಇಲ್ಲಿಂದ ಇಲ್ಲಿಗಿರೋದನ್ನು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಕಟ್ ಮಾಡಿದ್ರೆ 2 ಪಾಯಿಂಟ್ ಬರುತ್ತೆ. ಆ 2 ಪಾಯಿಂಟನ್ನು ಜಾಯಿನ್ ಮಾಡಿದ್ರೆ ಇಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ. ಇಲ್ಲಿಗೆ ನಾವು ಆರ್ ಅಂತ ಕೊಟ್ಟು, ಇವಾಗ ನೋಡಿ ಈ ಲೈನ್ ಎಲ್ಲಿ ಕಟ್ ಆಯಿತು, ಈ ಪಾಯಿಂಟ್ ಕೆ ಇದೆಯಲ್ಲ, ಈ ಕೆ ಇಂದ ಎಗೆ ಒಂದು ಲೈನ್ನ ಜಾಯಿನ್ ಮಾಡಬೇಕು. ಲೈನ್ನ ಜಾಯಿನ್ ಮಾಡಿ ಇಲ್ಲಿರೋ ಅಂಥ ಡಿಸ್ಟೆನ್ಸಲ್ಲಿ ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ನೋಡಿ, ಇಲ್ಲಿಂದ ಒಂದು ಆರ್ಕು, ಇಲ್ಲಿ ಒಂದು ಆರ್ಕು, ಅದನ್ನು ಎ ಇಂದ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ 2 ಪಾಯಿಂಟ್ ಬರುತ್ತೆ. ಎರಡನ್ನು ಕೂಡ ಜಾಯಿನ್ ಮಾಡಿದ್ರೆ ಅಂದರೆ ನೋಡಿ, ಆ ಜಾಯಿನ್ ಮಾಡೋ ಲೈನ್ ಈ ಸೆಂಟ್ರ್ ಆಕ್ಸಿಸನ್ನ ಕಟ್ ಆಗುತ್ತೆ. ಅದು ಎಲ್ಲಿ ಕಟ್ ಆಗುತ್ತೋ ಅದಕ್ಕೆ F1 ಅಂತ ಕೊಟ್ಟು, ಇವಾಗ F1ಇಂದ ಎಗೆ ಸೆಂಟರ್ ರೇಡಿಯಸನ್ನು ತೊಗೊಂಡು F1 ಸೆಂಟರ್ ಇಟ್ಕೊಂಡು ಆರ್ಕ್ ಹಾಕಿದ್ರೆ ಈ ಸರ್ಕಲ್ ಬರುತ್ತೆ. ಸೇಮ್ ರೇಡಿಯಸ್ ಎ ಇಂದ F1 ಏನಿದೆಯೋ ಅದನ್ನು ಬಿ ಇಂದ F2 ಅಂತ ಮಾರ್ಕ್ ಮಾಡಿಕೊಂಡು, ಇಲ್ಲಿಂದ ರೇಡಿಯಸ್ ಸೇಮ್ ನೀವೇನು ಇಲ್ಲಿ ತೊಗೊಂಡಿರ್ತೀರಲ್ಲ, ಈ ರೇಡಿಯಸ್ನೇ ತೊಗೊಂಡು ಇಲ್ಲಿಂದ ನೀವು ಇಟ್ಕೊಂಡು ಹಾಕಿದ್ರಿ ಅಂತಂದರೆ ಈ ಆರ್ಕ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಆರಿಂದ ಇಲ್ಲಿ ಸಿಗೆ ತೊಗೋಬೇಕು. ಆರಿಂದ ಸಿಗೆ ತೊಗೊಂಡು ನೋಡಿ, ಇಲ್ಲಿಂದ ಇಟ್ಕೊಂಡು ನಾವು ಈ ಥರ ಡ್ರಾ ಮಾಡಿದ್ರಿ ಅಂದರೆ ಈ ಆರ್ಕ್ ಬರುತ್ತೆ. ಸೇಮ್ ರೇಡಿಯಸ್ ಇಟ್ಕೊಂಡು ಎಸ್ಸಿಂದ ಇಟ್ಕೊಂಡು ನಾವು ಡ್ರಾ ಮಾಡಿದ್ವಿ ಅಂತಂದರೆ ನೋಡಿ ಈ ಕಡೆಗೆ ಆರ್ಕ್ ಬರುತ್ತೆ. ಇದು 4 ಸೆಂಟರ್ ಇಟ್ಕೊಂಡು ಈ ಥರ ನಾವು ಡ್ರಾ ಮಾಡಬೇಕು. ಇದನ್ನು ಎಲ್ಲ ಹೇಗೆ ಉಪಯೋಗಿಸ್ತೀವಿ, ಯಾವ ಥರ ನಾವು ಡ್ರಾ ಮಾಡ್ತೇವೆ ಇದನ್ನು ಅಂತಂದರೆ ನೋಡಿ, ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದರ ಅಪ್ಲಿಕೇಶನನ್ನು ನಾವು ಉಪಯೋಗಿಸೋಂಥ ಅಪ್ಲಿಕೇಶನ್ ಅಂದರೆ ಇದನ್ನು ಹೇಗೆ ನಾವು ಡ್ರಾ ಮಾಡ್ತೀವಿ ಅಪ್ಲಿಕೇಶನ್ನ ಅಂತಂದರೆ, ಒಂದು ಯೂಸ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಹೇಳ್ತೇನೆ. ಜಸ್ಟು ನಿಮ್ಮ ಹತ್ರ ಸೆಟ್ ಸ್ಕ್ವೇರ್ ಸಿಕ್ತಂತಂದರೆ ನೋಡಿ, ಇದು ಒಂದು ನೀವು ಈ ಕೆಲಸನ ಮಾಡಬೇಕು. ಫಸ್ಟು ಈ ಥರ ಸೆಟ್ ಸ್ಕ್ವೇರ್ ಸಿಕ್ತಂತಂದರೆ ಫಸ್ಟು ನಾವು ಸೆಟ್ ಸ್ಕ್ವೇರ್ನ ನೋಡಿ, ಈ ಎಡ್ಜನ್ನು ಈ ಥರ ಇಟ್ಕೊಳ್ಳೋಣ. ಈ ಥರ ಎಡ್ಜನ್ನು ಇಟ್ಕೊಂಡು ಇದನ್ನು ಈ ಥರ 30 ಡಿಗ್ರಿ ನೋಡಿ, ಇಲ್ಲಿಂದ ಒಂದು 30 ಡಿಗ್ರಿ, ಈ ಕಡೆಗೂ ಒಂದು 30 ಡಿಗ್ರಿ ನೋಡಿ, ಇದನ್ನು ಹಿಂಗೆ ಟಿಲ್ಟ್ ಮಾಡಿ ಇಲ್ಲಿಂದ ಒಂದು 30 ಡಿಗ್ರಿ ಲೈನ್ನ ಡ್ರಾ ಮಾಡಿ, ಮತ್ತು ಇದನ್ನು 90 ಡಿಗ್ರಿ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಂದ ಒಂದು 90 ಡಿಗ್ರಿ ಡ್ರಾ ಮಾಡಿ ಇವುಗಳ ಮೇಲೆ ನಾನು ಏನು ಮಾಡ್ತೇನೆಪ್ಪ ಅಂತಂದರೆ ನೋಡಿ 50 ಮಾರ್ಕ್ ಮಾಡ್ತೇನೆ. ಇಲ್ಲಿಂದ 50 mm ಮತ್ತು 25 ಕೂಡ ಮಾರ್ಕ್ ಮಾಡಿರ್ತೇನೆ. ಇದೆಲ್ಲ ಎರಡನ್ನು ಕೂಡ ನಾನು ಏನು ಮಾಡ್ತೇನಪ್ಪ ಅಂತಂದರೆ ಅಷ್ಟನ್ನು ಕೂಡ ತಗೊಂಡು, ಇಲ್ಲಿ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ ಕರೆಕ್ಟಾಗಿ ನೋಡಿ, ಅಷ್ಟನ್ನು ಕೂಡ ಮಾರ್ಕ್ ಮಾಡಿ, ಇವಾಗ ಇಲ್ಲಿಂದ ಇಲ್ಲಿಗೆ 25 ಇದೆ, ಅದನ್ನು ನಾನು 3 ಲೈನ್ಸ್ ಮೇಲೆ ಡಾಟ್ ಮಾರ್ಕ್ ಮಾಡ್ತೇನೆ ನೋಡಿ ಈ ಥರ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 50 ಇದೆ, ಈ 50ನ ತಗೊಂಡು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೇನೆ ನೋಡಿ, ಈ ಥರ 3 ಪಾಯಿಂಟನ್ನು ಮಾರ್ಕ್ ಮಾಡಿದ್ದೇನೆ. ಇವಾಗ ಈ ಪಾಯಿಂಟ್ಸಲ್ಲಿ ಮತ್ತೆ ನಾವು ಸೆಟ್ ಸ್ಕ್ವೇರ್ನ ಹಿಂಗೆ 30 ಡಿಗ್ರಿ ಇಟ್ಕೊಳ್ಳೋಣ ನೋಡಿ. ಸೆಟ್ ಸ್ಕ್ವೇರ್ನ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಮೂವ್ ಮಾಡಿದ್ರೆ ಈ 50 mm ಪಾಯಿಂಟಲ್ಲಿ ಒಂದು ಲೈನು, ಈ 25ಗೆ ಏನು ಮಾರ್ಕ್ ಮಾಡಿದ್ವೋ ಅಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಆಕ್ಸಿಸು. ನೆಕ್ಸ್ಟು ಇದನ್ನು ಹಿಂಗೆ ತಿರುಗಿಸಿ, ಈ ಥರ ತಿರುಗಿಸಿ ಸೆಟ್ ಸ್ಕ್ವೇರ್ನ ನೋಡಿ, ಈ 25 mm ಅಲ್ಲಿ ಈ ಥರ ಒಂದು ಆಕ್ಸಿಸು. ನೆಕ್ಸ್ಟು ಇಲ್ಲಿಂದ ಒಂದು ಆಕ್ಸಿಸು ನೋಡಿ, ಮತ್ತು ಇಲ್ಲಿಂದ 90 ಡಿಗ್ರಿಯಿಂದ ಒಂದು ಲೈನು, ಇಲ್ಲಿ 25ಇಂದ ಒಂದು ಆಕ್ಸಿಸು. ಈ ಥರ ಆಕ್ಸಿಸ್ ಅಂದರೆ ನಾವು ಒಂದು ಲಾಂಗ್ ಲೈನು, ಒಂದು ಶಾರ್ಟ್ ಲೈನ್, ಅದನ್ನು ಕೂಡ ನಾನು ಮೊದಲೇ ವಿಡಿಯೋಲ್ಲಿ ಹೇಳಿದ್ದೇನೆ. ಇಲ್ಲಿ 25ಇಂದ
ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿಂದ ಒಂದು ಲೈನು, ಇವೆರಡನ್ನು ಮತ್ತೆ ಹಾಗೆ ಮೀಟ್ ನೋಡಿ, ಇದೆಲ್ಲಿ ಮೀಟ್ ಆಯಿತು ಅಲ್ಲಿಂದ ಒಂದು ಲೈನು, ಇಲ್ಲಿಂದ ಒಂದು ಸೆಂಟ್ರ್ ಆಕ್ಸಿಸು ನೋಡಿ. ಮತ್ತು ಇದನ್ನು ಹೀಗೆ ಟಿಲ್ಟ್ ಮಾಡಿ, ಇಲ್ಲೇ ಟಿಲ್ಟ್ ಮಾಡಿ ಈ ಪಾಯಿಂಟ್ ಸೆಂಟ್ರ್ ಆಕ್ಸಿಸಿಂದ ಈ ಥರ ಒಂದು ಆಕ್ಸಿಸು, ನೆಕ್ಸ್ಟು ಈ ಥರ ಒಂದು ಲೈನ್, ಅದು ನಮಗೆ ಸೆಟ್ ಸ್ಕ್ವೇರ್ನ ಮುಂದಕ್ಕೆ ಇಟ್ಕೊಂಡು ಈ ಥರ ಬಾಕ್ಸನ್ನು ಮಾಡಿಕೊಂಡ್ರೆ, ಇದಕ್ಕೆ ಬೇಕಂದರೆ ನಾನು ABCD ಅಂತ ನೇಮ್ ಕೊಡ್ತೇನೆ. ABCD ಇದಕ್ಕೆ 1 2 3 4 ಅಂತ ನೇಮ್ ಕೊಡ್ತೇನೆ. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಫಸ್ಟು ಲಾಂಗ್ ಕಾರ್ನರ್ ನೋಡಿ, ಇದು ಲಾಂಗ್ ಕಾರ್ನರು, ಇದು ಶಾರ್ಟ್ ಕಾರ್ನರ್ ಅಂತ ಹೇಳ್ತೇವೆ. ಫಸ್ಟು ನಾವು ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ. ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ತಾ ಇದ್ದೇನೆ. ಮತ್ತು ಈ ಶಾರ್ಟ್ ಕಾರ್ನರಿಂದ ಸೆಂಟ್ರ್ ಪಾಯಿಂಟ್, ಆಪೋಸಿಟ್ ಸೆಂಟ್ರ್ ಪಾಯಿಂಟಿಗೆ ಒಂದು ಲೈನ್ನ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಜಾಯಿನ್ ಮಾಡ್ತೇನೆ. ಮತ್ತು ಇಲ್ಲಿ ಆಪೋಸಿಟ್ ಸೆಂಟ್ರ್ ಪಾಯಿಂಟಿಂದ ಶಾರ್ಟ್ ಕಾರ್ನರಿಂದ ಒಂದು ಲೈನ್ ನೋಡಿ, ಇಲ್ಲಿ ಪಾಯಿಂಟ್ ಬರುತ್ತೆ. ಇದಕ್ಕೆ P1 P2 ಅಂತ ನೇಮ್ ಕೊಡ್ತೇನೆ. ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಕಾಂಪಸ್ಸಲ್ಲಿ ನಾವು ಈ ಥರ ಇಟ್ಕೊಂಡು ನೋಡಿ, ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಈ P1ಇಂದ 4 ಅಥವಾ 1ಗೆ ರೇಡಿಯಸ್ನ ತಗೊಳ್ಳಿ. ಈ 4ಗಾದರೂ ತೊಗೊಳ್ರಿ ಅಥವಾ 1ಗಾದರೂ ಕೂಡ ತೊಗೊಳ್ರಿ. ಎರಡಕ್ಕೂ ರೇಡಿಯಸ್ನ ತಗೊಂಡು ನೋಡಿ, ಇಲ್ಲಿಂದ ಸೆಂಟ್ರ್ ಪಾಯಿಂಟನ್ನು ಇಟ್ಕೊಂಡು ನಾವು P1 ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಈ ಥರ ಒಂದು ಆರ್ಕನ್ನು ಹಾಕಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಹಾಕಬೇಕು. ಅಷ್ಟೇ ರೇಡಿಯಸ್ ಇರುತ್ತೆ. ಇದು ಕೂಡ ನೀವು ಚೆಕ್ ಮಾಡ್ಬೋದು ನೋಡಿ. ಇಲ್ಲಿ 3ಗೆ ರೇಡಿಯಸನ್ನು ತಗೊಂಡು ಈ 3ಇಂದ ಈ 2ಗೆ ಒಂದು ರೇಡಿಯಸನ್ನು ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, Bಯಿಂದ 3ಗೆ ರೇಡಿಯಸನ್ನು ತಗೊಳ್ಳಿ. ಈ Bಯಿಂದ 3ಗೆ ರೇಡಿಯಸನ್ನು ತಗೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಆರ್ಕು. ನೆಕ್ಸ್ಟು ಈ 4ಇಂದ Cಯಿಂದ ಈ 1ಗೆ ರೇಡಿಯಸನ್ನು ತಗೊಂಡು, ನಮ್ಮ ಹತ್ರ ಅಷ್ಟು ಪರ್ಫೆಕ್ಟ್ ಇಲ್ಲ, ಹಾಗಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ತಗೊಂಡು ಇದನ್ನು ಈ ಥರ ಎಲಿಪ್ಸನ್ನು ತಿಕ್ಕಾಗಿ ಎರಡೂ ಕಡೆಗೂ ಕೂಡ ಹಾಕೋದಕ್ಕೆ ಟ್ರೈ ಮಾಡಿರಿ. ಬಂದಿಲ್ಲ ಅಂದರೆ ನನಗೆ ರಿಪ್ಲೈ ಮಾಡಿ. ನೋಡಿ, ನಾವು ವಿಡಿಯೋ ನೋಡಿ ಇದು ಹಿಂಗಿದೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಆದರೂ ಕೂಡ ನಾವು ಒಂದು ವಿಡಿಯೋನ ನಾವು ಅಬ್ಸರ್ವ್ ಮಾಡೋಣ. ಅದು ಯಾವ ಥರ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ಬೋದು. ಸೆಕೆಂಡ್ ನೋಡಿ, ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡಲ್ಲಿ ಯಾವ ಥರ ನಾವು ಎಲಿಪ್ಸನ್ನು ಡ್ರಾ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಇದೆ ನೋಡಿ. ಎಲಿಪ್ಸ್ ಬೈ ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್ ಅಂತ ಹೇಳ್ತಾರೆ. ಮೇಜರ್ ಆಕ್ಸಿಸ್ 100 mm ಆ್ಯಂಡ್ ಮೈನರ್ ಆಕ್ಸಿಸ್ 70 mm. ನಾವು ಕೊಟ್ಟಿರೋದು ಮೇಜರ್ ಆಕ್ಸಿಸ್ 80, ಮೈನರ್ ಆಕ್ಸಿಸ್ 50. ಫಸ್ಟ್ 100 mm ಸರ್ಕಲ್ ಡ್ರಾ ಮಾಡಬೇಕು, 70 mm ಸರ್ಕಲ್ ಡ್ರಾ ಮಾಡಬೇಕು. ಸೆಂಟ್ರ್ ಪಾಯಿಂಟಲ್ಲಿ ಆಕ್ಸಿಸನ್ನು ಹಾಕ್ತಾ ಇದ್ದಾರೆ ನೋಡಿ. ಎರಡು ಇಲ್ಲಿ ಥರ ಹಾಕಬೇಡಿ, ನಾನು ಹೇಳಿದ್ದೇನೆ ಯಾವ ಥರ ಹಾಕಬೇಕು ಅಂತ. ಆ ಥರ ಹಾಕಿ ನೋಡಿ. ಇದಕ್ಕೆ ಪಾಯಿಂಟ್ಸನ್ನು ಕೊಡ್ತಾರೆ. ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ, ಅಂದರೆ 30 ಡಿಗ್ರಿ, 60 ಡಿಗ್ರಿ, 90, 120, 150 ಈ ಥರ ಡಿವೈಡ್ ಮಾಡಿ ಅದನ್ನು ಈ ಥರ ಹಾಕಿದ್ರೆ ಅಲ್ಲೇ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ ನಿಮಗೆ ಹೆಂಗೆ ಡಿವೈಡ್ ಮಾಡಬೇಕಂತ ನೋಡಿ. ಇಲ್ಲಿ ಮೇಲೆ ಸರ್ಕಲಿಂದ ಎಲ್ಲ ವರ್ಟಿಕಲ್ ಲೈನ್ಸು, ಸ್ಮಾಲ್ ಸರ್ಕಲ್ ಎಲ್ಲಿ ಕಟ್ ಆಗಿರುತ್ತೋ ಅಲ್ಲಿಂದ ಹಾರಿಜೆಂಟಲ್ ಲೈನ್ಸನ್ನು ಡ್ರಾ ಮಾಡಬೇಕು. ಆ ಪಾಯಿಂಟ್ಸ್ ಎಲ್ಲೆಲ್ಲಿ ಬಂದಿದೆ, ಈ ಪಾಯಿಂಟ್ಸ್ಗೆ ನಾವು ಬೇಕಾದ್ರೆ ಪಾಯಿಂಟ್ಗಳನ್ನ ಕೊಟ್ಕೊಂಡು ಅಲ್ಲಿ ನಾವು ಕರ್ವ್ನ ಡ್ರಾ ಮಾಡಬೇಕು ನೋಡಿ. ಇಲ್ಲಿ ಕರ್ವ್ ಡ್ರಾ ಆಗುತ್ತೆ, ಈ ಥರ ಕರ್ವ್ನ. ಅಂದರೆ ಇಷ್ಟು ದಪ್ಪದಾಗಿ ಡ್ರಾ ಮಾಡಬೇಡಿ, ಇವೆಲ್ಲ ತಿನ್ನಾಗಿರಲಿ. ಇದು ಒಂಚೂರು ನಮಗೆ ಕಂಟಿನ್ಯೂಸ್ ಥಿಕ್ ಲೈನ್ ಏನು ಹೇಳಿದ್ದೀನೋ ಅದೇ ರೀತಿ ಇರಲಿ. ಓಕೆ, ಇನ್ನು ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ.
ಇಲ್ಲ ಏನು ಡೌಟ್ ಇಲ್ಲ ಅಂತಂದರೆ ಕೊಟ್ಟಿರೋಂಥ ವರ್ಕನ್ನು ಕಂಪ್ಲೀಟ್ ಮಾಡಿ. ಎಲ್ಲರೂ ಕೂಡ ನಾನು ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನೀವು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಕೊಟ್ಟಿದ್ದ ವರ್ಕನ್ನು ಮಾಡಿ. ಅದಲ್ಲದೆ ಇಲ್ಲಿ ನಮ್ಮ ಚಾನಲ್ನ ಓಪನ್ ಮಾಡಿದ್ರೆ ನೋಡಿ, ಈ ಥರ ನಾವು ಗೌರ್ಮೆಂಟ್ ಐ ಟಿ ಶಿಡ್ಲಘಟ್ಟ ಚಾನಲ್ ಯೂಟ್ಯೂಬ್ ಚಾನಲ್ ಏನಿದೆಯೋ ಇದನ್ನು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ. ಈ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಇಲ್ಲಿ ಈ ಥರ ಒಂದು ಬೆಲ್ ಐಕಾನ್ ಇರುತ್ತೆ. ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವೆಲ್ಲನೂ ಕೂಡ ಆಕ್ಟಿವೇಟ್ ಮಾಡಿಕೊಂಡ್ರೆ ಅಂತಂದರೆ ನಿಮಗೆ ಮೇ ಬಿ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋ ಎಲ್ಲ ಫಸ್ಟಲ್ಲೇ ಸಿಗುತ್ತೆ. ಅದನ್ನು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.